ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು 2 ವೈಲ್ಡ್ ಕಾರ್ಡ್ ಎಂಟ್ರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಶೋಭಾ ಶೆಟ್ಟಿ ಹಾಗೆ ರಜತ್ ಅವರು. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಅವರು ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನನಗಂತೂ. ಸೊ ನನ್ನ ಅಭಿಪ್ರಾಯನ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ, ಅದಕ್ಕೋಸ್ಕರ ವಿಡಿಯೋನ ಫುಲ್ಲಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸರಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ಅನುಷ್ ಅವರು ಎಲಿಮಿನೇಟ್ ಆಗಿದ್ದು ಎಷ್ಟು ಜನಕ್ಕೆ ಬೇಜಾರಾಯಿತು ಅನ್ನೋದನ್ನ ಕೂಡ ತಿಳಿಸಿ ಅಂತ ಹೇಳ್ತೀನಿ. ಯಾಕಂದರೆ ಅನುಷ್ ಅವರಿಗೆ ಮೋಸ ಆಗಿದೆ ಅನಿಸ್ತಾ ಇದೆ. ಯಾಕಂದರೆ ಅನುಷಾಗಿಂತ ಚೆನ್ನಾಗಿ ಆಡದೇ ಇರೋರು ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ತುಂಬ ಜನ ಇದ್ದಾರೆ. ಅವ್ರನ್ನ ಬಿಟ್ಟು ಅನುಷ್ ಅವರು ಕರೆಕ್ಟಾಗಿ ಆಡಿದರು, ಆದರೂ ಕೂಡ ಅವ್ರನ್ನ ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡಿದ್ದಾರೆ ಅನಿಸ್ತಾ ಇದೆ. ಇದು ವೋಟಿಂಗ್ ಯಾಕೋ ಓಟ್ ಮೇಲೆ ನಿರ್ಧಾರ ಆಗಿಲ್ಲ, ಈ ಬಿಗ್ ಬಾಸ್ ಅವರ ಮೇಲೆ ನಿರ್ಧಾರ ಆಗಿರೋ ಥರ ಕಾಣ್ತಾ ಇದೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡದೆ ತಿಳಿಸಿ ಅಂತ ಇದ್ದೀನಿ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ನಿನ್ನೆ 2 ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ನಿನ್ನೆ ಎಪಿಸೋಡಲ್ಲಿ. ಆದರೆ ಅವರು ಇವತ್ತಿನ ಎಪಿಸೋಡಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಬೆಳಗಿನ ಪ್ರೋಮೋನ ನೀವು ಕೂಡ ನೋಡಿರ್ತೀರ ಅನ್ಕೋತೀನಿ. ಸೊ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಒಂದು ಸರ್ತಿ ನೋಡ್ಕೊಂಬನ್ನಿ. ಶೋಭಾ ಶೆಟ್ಟಿ ಅವರು ಹೋದ ಸೀಸನ್ನ ತೆಲುಗು ಬಿಗ್ ಬಾಸಲ್ಲಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಸ್ವಲ್ಪ ಕರೆಕ್ಟಾಗಿ ಆಡ್ಬೋದು ಅನಿಸ್ತಾ ಇದೆ. ಆದರೂ ಅವರು ಬಂದ ತಕ್ಷಣ ಇವತ್ತಿನ ಎಪಿಸೋಡಲ್ಲಿ ಗೌತಮಿ ಮುಖವಾಡನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರಜತ್ ಅವ್ರನ್ನ ನೋಡಿದ್ರೆ ರಜತ್ ಅವರು ಯಾಕೋ ಓವರ್ ಕಾನ್ಫಿಡೆನ್ಸಿಂದ ಅದಾರ ಅನಿಸ್ತಾ ಇದೆ. ಬಂದ ತಕ್ಷಣ ತ್ರಿವಿಕ್ರಮ್ ಅವ್ರನ್ನ ದಬ್ಬಾಕಿದ್ನ ಇನ್ನು ನಾ ಮುಂದೆ ದಬ್ಬಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ದಿನ ಅವ್ರು ಏನೂ ದಬ್ಬಾಕಿಲ್ಲ, ಆ ಥರ ಅವರು ಮಾತಾಡ್ತಾ ಇದ್ದಾರೆ ಅಂತಲೇ ಅನಿಸ್ತಾ ಇದೆ. ಇದ್ರ ಬಗ್ಗೆ ಅವರು ಒಪಿನಿಯನ್ನ ಚೇಂಜ್ ಮಾಡ್ಕೋತಾರೆ ಜನರು. ಯಾಕಂದರೆ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ ಈ ಸರ್ತಿ ಬಿಗ್ ಬಾಸ್ ಸೀಸನಲ್ಲಿ. ಆದರೆ ಅವ್ರು ಹೇಟರ್ಸ್ ಆಗಿಬಿಡ್ತಾರೆ ಎಲ್ಲರೂ ರಜತ್ ಅವ್ರದ್ದು. ಈಗಲೇ ಕಲರ್ಸ್ ಕನ್ನಡ ಪೇಜ್ ಕಮೆಂಟ್ಗಳನ್ನ ನೋಡ್ತಾ ಹೋದರೆ ರಜತ್ ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ರಜತ್ ಅವರು ಮಾತಾಡಿರೋದು ತಪ್ಪು ಅನಿಸ್ತಾ ಇದೆ. ಸೊ ಇವತ್ತಿನ ಪ್ರೋಮೋದಲ್ಲಿ ಇದೇ ಆಗಿರೋದು. ಇವತ್ತು ಸಂಜೆ ಇನ್ನೊಂದು ಪ್ರೋಮೋ ಬರುತ್ತೆ, ಆ ಪ್ರೋಮೋದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಇವತ್ತಿಂದ ಎಪಿಸೋಡಲ್ಲಿ ಗೇಮ್ ಚೇಂಜ್ ಆಗ್ಬೋದು, ಯಾಕಂದರೆ ಟೀಮ್ಗಳು ಬದಲಾಗ್ಬೋದು ಅಂತಲೇ ಹೇಳ್ತೀನಿ. ಯಾಕಂದರೆ ಶೋಭಾ ಶೆಟ್ಟಿ ಅವರು ಬಂದು ಗೌತಮಿ ಹಾಗೆ ಮಂಜು ಅವ್ರ ನಡುವೆ ಬೆಂಕಿ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಾರಣ ಇಲ್ಲಿ ಟೀಮ್ ಮುರಿಬೋದು ಅಂತಲೇ ಹೇಳ್ತೀನಿ. ಸೊ ಅನಿಸಿದ ಪ್ರಕಾರ ಅದು ಟೀಮ್ನ ಮುರಿಯಲ್ಲ, ಯಾಕಂದರೆ ಅವರು ಹೊರಗಿನವ್ರನ್ನ ನಂಬೋದು ಅಷ್ಟು ಸುಲಭ ಅಲ್ಲ, ಆ ಕಾರಣಕ್ಕೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.